ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಭಾರಿ ಬೆಳವಣಿಗೆ. ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 30 ನಿಮಿಷಗಳ ಕಾಲ ರಾಹುಲ್ ಜೊತೆ ಸಿಎಂ ಚರ್ಚೆ. ಅಧಿಕಾರ ಹಂಚಿಕೆಯೋ ಅಥವಾ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆಯಾಗಿದೆಯಾ? ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ರಾಹುಲ್ ಭೇಟಿ. ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರಾ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಾ? ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಅವರ ಭೇಟಿ. ರಾಹುಲ್ ಜೊತೆ ಸೋನಿಯಾನ್ನ ಭೇಟಿಯಾದಂಥ ಸಿದ್ದರಾಮಯ್ಯ ಮಾತುಕತೆ ವೇಳೆ ಸಂಪುಟ ವಿಸ್ತರಣೆಯನ್ನ ಪ್ರಸ್ತಾಪಿಸಿದ ಸಿಎಂ. ಸಂಪುಟ ಪುನರ್ರಚನೆಯ ಅತ್ಯಗತ್ಯ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಿದ್ರ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಭಾರಿ ಬೆಳವಣಿಗೆ ಆಗ್ತಾ ಇದೆ. ರಾಹುಲ್ ಗಾಂಧಿಯನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 30 ನಿಮಿಷಗಳ ಕಾಲ ರಾಹುಲ್ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ? ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಾ ಅಥವಾ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಾ? ಹಾಗಾದ್ರೆ ಹಿಂದೆಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಡೆಲ್ಲಿಗೆ ಹೋಗಿದ್ರು. ತದನಂತರ ಸಿದ್ದರಾಮಯ್ಯ ಕೂಡ ಭೇಟಿಯಾಗೋದಕ್ಕೆ ಡೆಲ್ಲಿಗೆ ಹೋಗಿದ್ರು. ಈಗ ಬಿಹಾರದ ಚುನಾವಣೆಯ ನಂತರ ಹೋಗಿರೋದ್ರಿಂದ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ. ಏತಕ್ಕಾಗಿ ಹೋಗಿರಬಹುದು, ಏನನ್ನ ಡಿಸ್ಕಸ್ ಮಾಡಿರಬಹುದು? 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಹಾಗಾದ್ರೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಾ ಅಥವಾ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸ್ವಲ್ಪ ನವೆಂಬರ್ ಕ್ರಾಂತಿಯ ಕಿಚ್ಚು ತಣ್ಣಗಾಗಿತ್ತು. ತದನಂತರ ಬಿಹಾರದ ಚುನಾವಣೆಯಲ್ಲೂ ಕೂಡ ತಣ್ಣಗಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ. ಕ್ಯಾಬಿನೆಟ್ ಪುನರ್ರಚನೆಗೆ ರಾಹುಲ್ ಗ್ರೀನ್ ಸಿಗ್ನಲ್. 8 ರಿಂದ 12 ಸಚಿವರ ಬದಲಾವಣೆಗೆ ರಾಹುಲ್ ಸೂಚನೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸೂಚನೆ. ಹಾಗಾದ್ರೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ? ಹಾಗಾದ್ರೆ ರಾಹುಲ್ ಕ್ಯಾಬಿನೆಟ್ ಪುನರ್ರಚನೆಗೆ ರಾಹುಲ್ ಗ್ರೀನ್ ಸಿಗ್ನಲ್. 8 ರಿಂದ 12 ಸಚಿವರ ಬದಲಾವಣೆಗೆ ರಾಹುಲ್ ಸೂಚನೆ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. 8 ರಿಂದ 12 ಸಚಿವರ ಬದಲಾವಣೆ ಆಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆಗೆ ರಾಹುಲ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. 8 ರಿಂದ 12 ಸಚಿವರ ಬದಲಾವಣೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾವಾಗ ಬೆಳವಣಿಗೆಗಳು ಆಗುತ್ತೆ? ಇದನ್ನೇ ಚರ್ಚೆ ಮಾಡಕ್ಕೆ ಹೋಗಿದ್ದ. ಹಾಗಾದ್ರೆ ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ಹೇಳಿದ್ದಾರೆ ರಾಹುಲ್. ಮಲ್ಲಿಕಾರ್ಜುನ ಖರ್ಗೆ ಅಂಗಳಕ್ಕೆ ಸಂಪುಟ ಪುನರ್ರಚನೆ ಚೆಂಡು. ಸೋಮವಾರ ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಮಾತುಕತೆ. ಖರ್ಗೆ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡಲಿರುವ ಸಿಎಂ. ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ? ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾ ಇದೆ. ಬಿಹಾರದ ಚುನಾವಣೆ ಮುಗಿಯೋದೇ ತಡ, ಈಗ ಮತ್ತೆ ಕೂಗು ಶುರುವಾಗ್ತಾ ಇದೆ. ಈಗ ಡಿಸಿಎಂ ಹಾಗೂ ಸಿಎಂ ಡೆಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಸಿಎಂ 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ 8 ರಿಂದ 12 ಸಚಿವರು ಬದಲಾಗಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ ಕ್ರಾಂತಿ ಫಿಕ್ಸ್. ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗುತ್ತಾ? ಹಾಗಾದ್ರೆ ಅಧಿಕಾರ ಹಂಚಿಕೆಯನ್ನ ಮಾಡ್ತಾರಾ? ಇನ್ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡಿರಬಹುದು? ಹಿಂದೆ ಕೂಡ ಸಿಎಂ ಕೂಡ ಡೆಲ್ಲಿಗೆ ಭೇಟಿಯನ್ನ ನೀಡಿದ್ರು, ಡಿಸಿಎಂ ಕೂಡ ಡೆಲ್ಲಿಗೆ ಭೇಟಿಯನ್ನ ನೀಡಿದ್ರು. ಒಂದು ಸಾರಿ ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ ಅಂತ ಹೇಳಿ ಕೂಡ ಡಿಸಿಎಂ ಅವರು ವಾಪಸ್ ಆಗಿದ್ದು. ತದನಂತರ ಮತ್ತೆ ಹೋಗಿ ಮಾತನಾಡ್ಕೊಂಡು ಬಂದಿದ್ರು. ಯಾವಾಗ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ, ಆ ಡಿನ್ನರ್ ಮೀಟಿಂಗ್ ಸಮಯದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಎಲ್ಲರೂ ಕೂಡ 5 ನಿಮಿಷಗಳ ಕಾಲ ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ಮಾಡಿರ್ತಾರೆ ಈ ವಿಷಯದ ಬಗ್ಗೆ. ಈಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಅವರು ಹೇಳಿದ್ದಾರೆ 8 ರಿಂದ 12 ಸಚಿವರು ಬದಲಾಗಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆಯಾ? ಹಾಗಾದ್ರೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ? ಹಾಗಾದ್ರೆ ರಾಹುಲ್ ಕೇವಲ ಇದೊಂದೇ ವಿಚಾರಕ್ಕೆ ಮಾತನಾಡಕ್ಕೆ ಹೋಗಿರೋದ ಅಥವಾ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದಕ್ಕೆ ಹೋಗಿರಬಹುದಾ? ಯಾಕಂತ ಹೇಳಿದ್ರೆ ಬಿಹಾರದ ಚುನಾವಣೆ ಮುಗಿದ ತಕ್ಷಣವೇ ಹೋಗಿರೋದ್ರಿಂದ
ಇಲ್ಲಿ ಕೆಲವೊಂದು ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ DCM ಕೂಡ ಹೋಗಿದ್ದಾರೆ, CM ಕೂಡ ಹೋಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 8ರಿಂದ 12 ಸಚಿವರು ಬದಲಾಗಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಕೇವಲ ಇದೊಂದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ ಅಥವಾ ಇನ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿರಬಹುದು? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರ ಸೂಚನೆಯಂತೆ ನಡೆದುಕೊಳ್ತಾರ? ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಕ್ರಾಂತಿ ಕೂಗು ಕೇಳಿ ಬರುತ್ತೆ. ಹಾಗಾದ್ರೆ ಅವರವರಲ್ಲಿ ಕಿತ್ತಾಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ 8ರಿಂದ 12 ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಕೂಡ ಹೇಳಿರೋದ್ರಿಂದ ಅವರಲ್ಲಿ ಕಿತ್ತಾಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ? ಯಾರೆಲ್ಲ ಹೊಸಬ್ರು ಬರ್ತಾರೆ? ಯಾರನ್ನ ಕಿತ್ತೋಗಿತಾರೆ? ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಈಗ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ಕಡೆ ರಾಹುಲ್ನ ಭೇಟಿಯಾದಂತಹ ಸಿದ್ದರಾಮಯ್ಯ, ಮತ್ತೊಂದೆಡೆ ದೆಹಲಿಗೆ DCM DKC ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಹುಲ್ ಭೇಟಿಗೆ ತೆರಳ್ತಾರ? ಹಾಗಾದ್ರೆ DK ಶಿವಕುಮಾರ್ ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪವನ್ನ ಮಾಡ್ತಾರ DKC? ಸಂಪುಟ ಪುನಾರಚನೆ ಬೇಡ ಅಂತಾರ DCM? ಹಾಗಾದ್ರೆ ಕುತೂಹಲವನ್ನ ಮೂಡಿಸಿದೆ DCM DKC ನಡೆ. ಒಂದು ಕಡೆ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ, ಮತ್ತೊಂದೆಡೆ DCM ಕೂಡ ಡೆಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ 8ರಿಂದ 12 ಸಚಿವರು ಬದಲಾಗಬೇಕು ಅಂತ ಕೂಡ ಹೇಳಿದ್ದಾರೆ, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಿಚಾರವನ್ನ ಬೇಡ ಅಂತ ಹೇಳಿ ಹಿಂತೆಗಿತಾರ ಅಥವಾ ಇದಕ್ಕೆ ಸಪೋರ್ಟ್ ಮಾಡ್ತಾರ DKC ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಅವ್ರ ಜೊತೆ ಮಾತನಾಡ್ತಾರ? ಹಾಗಾದ್ರೆ ಅವರು ಕೂಡ ಮಾತನಾಡೋದಕ್ಕೆ ಹೋಗಿದ್ದಾರ? ತೀವ್ರ ಕುತೂಹಲವನ್ನ ಮೂಡಿಸಿದೆ. CM DCM ಇಬ್ರು ಕೂಡ ರಾಹುಲ್ ಗಾಂಧಿಯ ಭೇಟಿಗೆ ತೆರಳಿರೋದು. ಒಂದು ಕಡೆ ನೋಡಿದ್ರೆ ರಾಹುಲ್ನ ಭೇಟಿ ಆಗಿದ್ದಾರೆ ಸಿದ್ದರಾಮಯ್ಯ, ಈಗ ಮತ್ತೊಂದು ಕಡೆ DCM ಕೂಡ ಡೆಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಂತಹ 8ರಿಂದ 12 ಸಚಿವರು ಬದಲಾಗಬೇಕು ಅನ್ನುವಂತ ಹೇಳಿಕೆಯನ್ನು ಒಪ್ಕೊಳ್ತಾರ? ಹಾಗಾದ್ರೆ DKC ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿದೆ. ಸಂಪುಟ ಪುನರ್ರಚನೆ ಬೇಡ ಅಂತಾರ DCM? ಬೇಡ ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಅವರಿಬ್ರು ಕೂಡ ಒಟ್ಟಿಗೆ ಹೋಗ್ಬೋದಿತ್ತು. ಸಿದ್ದರಾಮಯ್ಯ ಈಗ ಆಲ್ರೆಡಿ 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಇದ್ರ ಬಗ್ಗೆ. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ಜೊತೆ ಮಾತನಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಈಗ ನೋಡಿದ್ರೆ DK ಅವರು ಕೂಡ ಹೋಗಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ? 8ರಿಂದ 12 ಸಚಿವರ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಹಾಗಾದ್ರೆ DKC ಅವರು ಇದನ್ನ ಒಪ್ಕೊಳ್ತಾರಾ ಎನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಈಗ ಅವರು ಮಾತನಾಡಿದ ನಂತರವೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರುತ್ತಾ? ಹಾಗಾದ್ರೆ ಈಗ ಆಲ್ರೆಡಿ ಕೇಳಿ ಬರ್ತಾ ಇದೆ. ಬಿಹಾರದ ಚುನಾವಣೆ ಮುಗ್ದಿದ್ದೇ ತಡ ಶುರು ಹಚ್ಕೊಂಡಿದ್ದಾರೆ. ಈಗ ಡೆಲ್ಲಿಗೆ ಭೇಟಿ ನೀಡಿದ್ದಾರೆ, ಇಬ್ರು ಕೂಡ ಹೋಗಿದ್ದಾರೆ. CM ಕೂಡ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಈಗ DCM ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಕೊಡುವಂತಹ ಸೂಚನೆಗಳನ್ನ ಒಪ್ಕೊಳ್ತಾರ ಅಂತ ಹೇಳಿ ಕೂಡ ಕಾದು ನೋಡ್ಬೇಕಿದೆ. ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರ? ಹಾಗಾದ್ರೆ DKC ರಾಹುಲ್ ಗಾಂಧಿ ಅವರು ಕೊಡುವಂತಹ ಸೂಚನೆಗಳನ್ನ ಒಪ್ಕೊಳ್ತಾರ? ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ? ಹಿಂದೆ ಕೂಡ ಹೋಗಿ ಬಂದಿದ್ರು, ಆಗ್ಲೂ ಕೂಡ ಚರ್ಚೆಯನ್ನ ಮಾಡಿದ್ರು. CM ಡಿನ್ನರ್ ಮೀಟಿಂಗ್ಲೂ ಕೂಡ ಇದೇ ರೀತಿಯ ಚರ್ಚೆಯನ್ನ ಮಾಡಿದ್ರು. ಯಾವುದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನೋದಿಲ್ಲ, ಯಾವುದಕ್ಕೂ ಕೂಡ ಕೊನೆ ಅನ್ನೋದಿಲ್ಲ. ಯಾವ್ದಾದ್ರು ವಿಚಾರಗಳು ಆ ಕ್ಷಣದಲ್ಲಿದ್ರೆ ಆಗ ಮಾತ್ರ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕೂಗು ಕೇಳಿ ಬರೋದಿಲ್ಲ. ಯಾವ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ಸಂದರ್ಭದಲ್ಲಾಗಿರ್ಬೋದು, ಬಿಹಾರದ ಚುನಾವಣೆ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಆಗ ಸ್ವಲ್ಪ ತಣ್ಣಗಾಗುತ್ತೆ. ಈಗ ಮತ್ತೆ ಶುರುವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಬಹಳ ಕೇಳಿ ಬರ್ತಾ ಇದೆ. ಈಗ DCM DKC ಅವರು ಕೂಡ ಡೆಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ CM ಸಿದ್ದರಾಮಯ್ಯನೂ ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿರಬಹುದು? ನಿರೀಕ್ಷಾ, ಖಂಡಿತ ಇಂದು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿನಲ್ಲಿ AICC ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆ ಸುಮಾರು 30 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಸಚಿವ ಸಂಪುಟ ಬದಲಾವಣೆಗೆ ಪ್ರಮುಖ ನಾಯಕರಿಂದ ಒಂದು ಅಭಿಪ್ರಾಯ ಕೇಳಿಬಂದಿತ್ತು. ಆ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಯಾರಿಗೆ ಸಚಿವ